ಏಕೆ ಕುಬೇರ? ಮೌನದ ಗೂಡಿನಲ್ಲಿ ನಿನ್ನ ಮಾತುಗಳು ಹುದುಗಿ ಹೋದವೆ. ನೀನು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ನಾನೇಕೆ ಕುಳಿತುಕೊಳ್ಳಬಾರದು? ನಾವಿಬ್ಬರು ಜನಿಸಿದ ಗರ್ಭಗಳು ಬೇರೆ ಬೇರೆ ಆದರೂ ನಮ್ಮ ಜನ್ಮದಾತ ಒಬ್ಬನೇ ಅಲ್ಲವೇ? ನೀನು ಆಳುವ ಲಂಕೆಯನ್ನು ನಾನೇಕೆ ಆಳಬಾರದು? ಆದರೆ ಸೋದರ ಕುಬೇರ, ಸಕಲ ಲೋಕಗಳನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಆಳಬಲ್ಲ ಈ ರಾವಣೇಶ್ವರ ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ. ನನ್ನ ಭುಜಬಲದ ಮೇಲೆ ಅಪಾರ ನಂಬಿಕೆಯುಳ್ಳ ನನ್ನ ಮಾತೆಯ ಅಪೇಕ್ಷೆಯನ್ನು ಪರಾಕ್ರಮದಿಂದಲೇ ಈಡೇರಿಸುತ್ತೇನೆ. ಈ ಲಂಕೆಯ ಸಿಂಹಾಸನವನ್ನು ನಾನು ಆಳಬೇಕು. ಈ ರಾವಣೇಶ್ವರ ಲಂಕೇಶ್ವರನಾಗಬೇಕು. ಸೋದರನೆಂಬ ಔದಾರ್ಯದಿಂದ ನಾನು ನಿನ್ನೊಡನೆ ನಿಂತು ಮಾತನಾಡುತ್ತಿದ್ದೇನೆ. ಇಲ್ಲವಾದರೆ ಇಷ್ಟು ಹೊತ್ತಿಗೆ ನನ್ನ ವೀರ ಯೋಧರು ನಿನ್ನ ಲಂಕೆಯನ್ನು ಆಕ್ರಮಣ ಮಾಡಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು. ಹೇಳು, ಯುದ್ಧ ಮಾಡಿಯೇ ಲಂಕೆಯನ್ನು ಪಡೆಯಬೇಕು ಎಂದು ನೀನು ಬಯಸುವುದಾದರೆ ಏ ರಾವಣೇಶ್ವರ ಅದಕ್ಕೂ ಸಿದ್ಧನಿದ್ದಾನೆ. ಕುಬೇರ, ಏನು ಸಹೋದರ? ನಾನು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ನಿಂತಿರುವೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಹೇಳು, ನನ್ನೊಡನೆ ಯುದ್ಧ ಮಾಡಿ ಸೋತು ಪಲಾಯನಗೈಯುವೆಯೋ ಅಥವಾ ನೀನಾಗಿಯೇ ಲಂಕಾಧಿಪತ್ಯವನ್ನು ನನಗೆ ವಹಿಸಿ ಇಲ್ಲಿಂದ ತೆರಳುವೆಯೋ? ನಿರ್ಧಾರ ನಿನ್ನದು. ಬೇಡ ದಶಕಂಠ, ಯುದ್ಧ ಬೇಡ. ಸಹೋದರರಾದ ನಮ್ಮ ನಡುವೆ ಯುದ್ಧ ನಡೆಯುವುದು ನನಗಿಷ್ಟವಿಲ್ಲ. ಅಂದರೆ ಈ ಕ್ಷಣವೇ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಸಹೋದರ, ನನಗೆ ಒಂದೇ ಒಂದು ದಿನದ ಅವಕಾಶ ಕೊಡಿ. ನಮ್ಮವರೊಡನೆ ಆಲೋಚಿಸಿ ನಂತರ ನನ್ನ ನಿರ್ಧಾರವನ್ನು ನಿನಗೆ ತಿಳಿಸುತ್ತೇನೆ. ಆಗಲಿ. ಸೋದರನೆಂಬ ಕಾರಣಕ್ಕೆ ಒಂದೇ ಒಂದು ದಿನ ಅವಕಾಶ ನೀಡುತ್ತೇನೆ. ನಿನ್ನ ನಿರ್ಧಾರ ಏನೇ ಆದರೂ ನಾಳೆ ಈ ಸಿಂಹಾಸನದಲ್ಲಿ ಕುಳಿತ ರಾವಣೇಶ್ವರನಿಗೆ ಪಟ್ಟಾಭಿಷೇಕ ಖಂಡಿತ. ಅದನ್ನು ತಪ್ಪಿಸಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ ನಾಳೆ ಲಂಕೇಶ್ವರ. ಲಂಕೇಶ್ವರ ಲಂಕೇಶ್ವರ. ಯೋಚಿಸಬೇಕಾದಂಥ ವಿಷಯವೇ ಸ್ವಾಮಿ. ಆದಾಯ ಹೆಚ್ಚಾಗಿ ವೆಚ್ಚವು ಕಡಿಮೆ ಇದ್ದಾಗ ಮಾತ್ರ ಪ್ರಜೆಗಳು ಸುಖವಾಗಿರಲು ಸಾಧ್ಯ, ರಾಜರು ಸುಖವಾಗಿರಲು ಸಾಧ್ಯ, ಸಮಾಜವು ಸುಭದ್ರವಾಗಿರಲು ಸಾಧ್ಯ. ಆ ತತ್ವವನ್ನು ಆಲೋಚನೆ ಮಾಡಿಯೇ ನಮ್ಮ ರಾಜ್ಯದಲ್ಲಿ ಆದಾಯವನ್ನು ವೆಚ್ಚಕ್ಕಿಂತ ಹೆಚ್ಚಿರುವಂತೆ ಪರಿಪಾಲಿಸಲಾಗಿದೆ. ಶುದ್ಧ ಮನಸ್ಸಿನ ಪ್ರಾಮಾಣಿಕ ವ್ಯಕ್ತಿಗಳ ಕೈಯಲ್ಲಿ ಬೊಕ್ಕಸದ ರಕ್ಷಣೆಗಾಗಿ, ಆಪತ್ಕಾಲದಲ್ಲಿ ಪ್ರಜೆಗಳ ಕ್ಷೇಮಕ್ಕಾಗಿ ಮುನ್ನೆಚ್ಚರಿಕೆಯ ಅರ್ಥವ್ಯವಸ್ಥೆಯನ್ನು ಮಾಡಿಸಲಾಗಿದೆ. ಹಾಗಾದರೆ ಇದೆಲ್ಲವೂ ಇಲ್ಲದೆ ಆ ರಾಜ್ಯದ ಪ್ರಜೆಗಳು ಸಂಕಷ್ಟ ಪಡುತ್ತಿದ್ದಾರಲ್ಲವೇ? ಅವರ ನೀರಿನ ಕಷ್ಟವನ್ನು ಪರಿಹರಿಸಲು ನದಿಯನ್ನು ಅವಲಂಬಿಸಿದ ನೀರಾವರಿ ಒಲಿತಲ್ಲವೇ? ನಿಜ ದೇವಿ, ಮಳೆಯ ನೀರನ್ನಷ್ಟೇ ಅವಲಂಬಿಸುವುದು ದೇವ ಮಾತೃಕವಾದರೆ ನದಿಯ ನೀರನ್ನು ಅವಲಂಬಿಸುವುದು ನದಿ ಮಾತೃಕವಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಸಮೃದ್ಧ ಕೃಷಿಯು ನಡೆಯಬೇಕು. ಅದಕ್ಕಾಗಿ ನದಿಗೆ ತಡೆಗೋಡೆಗಳನ್ನು ನಿರ್ಮಿಸಿ ಕಾಲುವೆಗಳ ಮೂಲಕ ನೀರನ್ನು ಹಾಯಿಸಿ ಮಾಡುವ ವ್ಯವಸಾಯವೇ ಉತ್ತಮ. ಸಾಧ್ಯವಾದ ಕಡೆಯೆಲ್ಲ ನೀರಾವರಿಯನ್ನು ಅಭಿವೃದ್ಧಿಗೊಳಿಸಿದರೆ ನಮ್ಮ ರಾಜ್ಯದ ಆದಾಯವು ಹೆಚ್ಚಾಗುತ್ತದೆ. ನೀರಿನ ಸಮಸ್ಯೆಯು ಮತ್ತು ಪ್ರಜೆಗಳ ಆಹಾರ ಸಮಸ್ಯೆಯು ತೀರುತ್ತದೆ. ಹಾಗಾದರೆ ಮಹಾರಾಜರನ್ನು ಒಪ್ಪಿಸಿ ಈ ಎಲ್ಲ ಕ್ರಮಗಳಿಂದ ನೆರೆಯ ರಾಜ್ಯದ ಸಮಸ್ಯೆಗೆ ತಾವು ಪರಿಹಾರ ನೀಡಬಹುದಲ್ಲವೇ? ಖಂಡಿತವಾಗಿ ದೇವಿ.
ಈ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸುವವನಿದ್ದೇನೆ. ಸಾಮಾನ್ಯ ಜನರು ನೀರಿನಂತಹ ಅವಶ್ಯಕವಾದ ವಿಚಾರಕ್ಕೆ ಕಷ್ಟಪಟ್ಟರೆ ನಮ್ಮ ರಾಜ್ಯ ಅವರ ರಾಜ್ಯವೆಂಬ ಕ್ಷುಲ್ಲಕ ವಿಚಾರಕ್ಕಿಂತ ಅವರ ಕಷ್ಟಕ್ಕೆ ನೆರವಾಗುವುದು ಪ್ರಜಾಪಾಲಕರ ಕರ್ತವ್ಯವಾಗುತ್ತದೆ. ಬೊಕ್ಕಸದ ಹಣದಲ್ಲಿ ಒಂದು ಭಾಗ ದೇವಾಲಯಾದಿಯಾದ ಧರ್ಮ ಕಾರ್ಯ, ಮತ್ತೊಂದು ಭಾಗ ಪಿತೃಕಾರ್ಯ, ಬ್ರಹ್ಮ ರಕ್ಷಣೆ, ಸೈನ್ಯದ ಖರ್ಚು ಮತ್ತೆ ನಮ್ಮ ಮಿತ್ರರ ರಕ್ಷಣೆಗೆಂದು ನಾವು ವ್ಯಯಿಸಬೇಕಾಗುತ್ತದೆ. ನೆರೆಯ ರಾಜ್ಯದ ಪ್ರಜೆಗಳನ್ನು ನಮ್ಮ ಮಿತ್ರರೆಂದು ಭಾವಿಸಿ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಇದು ನನ್ನ ಭಾವನೆ ಅಷ್ಟೇ. ರಾಮಚಂದ್ರನ ಅಭಿಪ್ರಾಯ ಸೂಕ್ತವಾಗಿದೆ. ರಾಜ್ಯದ ನದಿ ನೀರಿನ ಸಮರ್ಪಕ ಬಳಕೆಯಿಂದ ಸಮಸ್ಯೆ ಬಗೆಹರಿಯಲಿ. ಜಲಾಶಯ ಕಾಲುವೆಗಳ ನಿರ್ಮಾಣದಿಂದ ನೀರಾವರಿ ನಡೆದು ರಾಜ್ಯವು ಸುಭಿಕ್ಷವಾಗಲಿ. ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನು ಆಪತ್ಕಾಲದ ನಿಧಿಯಿಂದ ಕೊಡೋಣ. ಮಾತ್ಕರೆ, ರಾಮಚಂದ್ರನು ಸೂಚಿಸಿದಂತೆ ಎಲ್ಲ ಕಾರ್ಯಗಳು ಪ್ರಾರಂಭವಾಗಲಿ. ಅಪ್ಪಣೆ ಮಹಾಪ್ರಭು. ಪ್ರಜಾಸೇವೆಯ ಕಾರ್ಯವನ್ನು ಅವರ ರಾಜ್ಯದಲ್ಲಿ ಈ ಕೂಡಲೇ ಪ್ರಾರಂಭಿಸುತ್ತೇನೆ. ಆಹಾ ಮಹಾರಾಜರೇ, ತಾವು ತಮ್ಮ ಪುತ್ರರು ಧರ್ಮಜ್ಞರು, ಉದಾತ್ತ ಜೀವಿಗಳು. ನಮ್ಮ ದೊರೆ ತಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಯೋಚಿಸಿದ್ದರೂ ಸಹ ನಮ್ಮ ರಾಜ್ಯದ ಸಂಕಷ್ಟ ಪರಿಹಾರಕ್ಕೆ ಮುಂದಾಗಿರುವುದು ಅಮೋಘ ಲೋಕೋತ್ತರ ಆದರ್ಶ. ತಮ್ಮ ಈ ಆದರ್ಶಕ್ಕೆ ಸಮಸ್ತ ಜನರು ವಂದಿಸುತ್ತಾರೆ. ಶುಭವಾಗಲಿ. ಸೋದರ ದಶಕಂಠ, ನಿನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನ ಸೋದರನಾದ ನಾನು ಬೆಂಬಲಿಸುತ್ತೇನೆ. ಈ ಸಿಂಹಾಸನವನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ. ಈ ಸ್ವರ್ಣ ಲಂಕೆಯನ್ನು ನಿನಗೆ ಒಪ್ಪಿಸಿ ನಾನು ಇಲ್ಲಿಂದ ತೆರಳುತ್ತೇನೆ. ಇನ್ನು ಈ ಲಂಕೆ ನಿನ್ನದು, ಈ ಸಿಂಹಾಸನವೂ ನಿನ್ನದು. ಈ ಸ್ವರ್ಣ ಲಂಕೆಯನ್ನು ಅನಂತ ಕಾಲದವರೆಗೂ ಆಳುತ್ತಾ ಆನಂದವಾಗಿರು ಸಹೋದರ. ಭಲೆ ಕುಬೇರ, ಭಲೆ. ನೀನು ಬಹಳ ಬುದ್ಧಿವಂತ. ನಿನ್ನನ್ನು ಸೋಲಿಸಿ ನಾನು ಗೆಲ್ಲುವ ಕೀರ್ತಿಯನ್ನು ತಪ್ಪಿಸಿದೆ. ನಿನಗೆ ಸೋಲಿನ ಅಪಕೀರ್ತಿ ಬಾರದಂತೆ ಎಚ್ಚರ ವಹಿಸಿದೆ. ಭಲೆ ಭಲೆ. ಸೋದರ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಲೆ? ಕೇಳು ಸೋದರ, ಕೇಳು. ಕುಬೇರ, ನೀನು ನನ್ನ ಹಿರಿಯ ಸಹೋದರ. ನನ್ನ ತಂದೆಯ ಹಿರಿಯ ಪತ್ನಿಯಲ್ಲಿ ನನಗಿಂತ ಮೊದಲು ಜನಿಸಿದೆ. ನನಗಿಂತ ಮೊದಲು ತಪಸ್ಸು ಮಾಡಿ ಬ್ರಹ್ಮನ ವರ ಪಡೆದು ದಿಕ್ಪಾಲಕನೆನಿಸಿಕೊಂಡವ. ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಾ ಇಂದ್ರಾದಿ ದೇವತೆಗಳ ವಿಶ್ವಾಸ ಗಳಿಸಿದವ. ಇಷ್ಟೆಲ್ಲ ಇದ್ದರೂ ಯುದ್ಧವೇ ಮಾಡದೆ ಈ ಲಂಕೆಯನ್ನು ನನಗೆ ಬಿಟ್ಟು ಕೊಡುತ್ತಿರುವೆಯಲ್ಲ. ಈ ರಾವಣೇಶ್ವರನ ಮೇಲಿರುವ ಸೋದರ ಪ್ರೀತಿಯೇ ಅಥವಾ ನನ್ನ ಪರಾಕ್ರಮದ ಮೇಲಿರುವ ಭೀತಿಯೇ? ಇಲ್ಲ ಸೋದರ, ಎರಡೂ ಅಲ್ಲ. ನಿನ್ನ ಬಗ್ಗೆ ನನಗೆ ಪ್ರೀತಿಯೂ ಇಲ್ಲ, ಭೀತಿಯೂ ಇಲ್ಲ. ರಾಜ್ಯಕ್ಕಾಗಿ ಸೋದರರ ನಡುವೆ ಯುದ್ಧ ಬೇಡ ಎಂಬ ಹಿರಿಯರ ನೀತಿಯನ್ನು ಪಾಲಿಸಲು ಈ ಸ್ವರ್ಣ ಲಂಕೆಯನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ ಅಷ್ಟೇ. ಸಹೋದರ, ನಾನಿನ್ನು ಹೊರಡುತ್ತೇನೆ. ನಿನಗೆ ಮಂಗಳವಾಗಲಿ. ಎಲ್ಲವೋ ಕುಬೇರ, ನಿನಗೆಷ್ಟು ದುರಹಂಕಾರ! ನನ್ನ ಮೇಲೆ ಪ್ರೀತಿಯೂ ಇಲ್ಲವಂತೆ, ಭೀತಿಯೂ ಇಲ್ಲವಂತೆ. ನಿನ್ನ ಪ್ರೀತಿ ನನಗೇಕೆ ಬೇಕು? ಆದರೆ ನನ್ನ ಬಗ್ಗೆ ಭೀತಿ ಇಲ್ಲ ಎಂದೇ ಅಲ್ಲ, ಅದನ್ನು ಮಾತ್ರ ಸಹಿಸುವುದಿಲ್ಲ. ಹಿರಿಯರು ಹೇಳಿದ ನೀತಿಯಂತೆ ನನ್ನ ಪರಾಕ್ರಮದ ಬಗ್ಗೆ ಭೀತಿ ಇಲ್ಲದಿದ್ದರೆ ಈ ಲಂಕೆಯನ್ನು ನೀನು ನನಗೆ ಒಪ್ಪಿಸುತ್ತಿದ್ದೆಯಾ? ಹೇಳಿ ಹೇಳಿ,
ನೀತಿಯ ನೆಪದಲ್ಲಿ ಭೀತಿಯನ್ನು ಅಡಗಿಸಿರುವ ಪಾಲವ ಹೇಳಿ ತೋರಿಸುತ್ತೇನೆ ತೋರಿಸುತ್ತೇನೆ. ಭೀತಿ ಎಂದರೆ ಏನು ಎಂಬುದನ್ನು ನಿನಗೆ ತೋರಿಸುತ್ತೇನೆ. ಕಾಲ ಬಂದಾಗ ನಿನ್ನ ಮೇಲೆ ಸಮರ ಮಾಡಿ ನೀನು ಭೀತಿಯಿಂದ ನನ್ನ ಮುಂದೆ ಗದಗದನೆ ನಡುಗುವಂತೆ ಮಾಡುತ್ತೇನೆ. ಹೇ ಕುಬೇರ, ನೀನೊಬ್ಬನೇ ಅಲ್ಲ, ಇಡೀ ಇಡೀ ಭೂಮಂಡಲವೇ ಈ ರಾವಣೇಶ್ವರನ ಅಟ್ಟಹಾಸಕ್ಕೆ ತತ್ತರಿಸಿ ಹೋಗುವಂತೆ ಮಾಡುತ್ತೇನೆ. ನೂತನ ಲಂಕೇಶ್ವರ, ಜಯ ಜಯ ಕುಬೇರ ಗರ್ವನಾಶಕ, ನಮೋ ನಮಃ. ಲಂಕಿಣಿ, ನಾನು ಆ ಕುಬೇರನ ಗರ್ವವನ್ನು ನಾಶ ಮಾಡಿದೆನೆಂದು ನೀನೇ ಮೊದಲು ಹೇಳುತ್ತಿರುವುದು. ಆ ಕುಬೇರನು ಅಷ್ಟೊಂದು ಗರ್ವಿಷ್ಠನೇ? ಅದರಲ್ಲಿ ಸಂದೇಹವಿಲ್ಲ ಪ್ರಭು. ನಾನು ಹರಿಪೂಜೆಯ ಪ್ರಸಾದವನ್ನು ತಿರಸ್ಕರಿಸಿದೆನೆಂಬ ಕಾರಣಕ್ಕೆ ಕಾರಾಗೃಹದ ಕತ್ತಲೆ ಕೋಣೆಗೆ ನನ್ನನ್ನು ದೂಡಿದ್ದು ಗರ್ವವಲ್ಲದೆ ಮತ್ತಿನ್ನೇನು? ಆ ವಿಷಯವನ್ನು ತಿಳಿದೇ ನಾನು ನಿನ್ನನ್ನು ನೋಡಲು ಬಯಸಿದ್ದೆ. ಆ ಹರಿಪ್ರಸಾದವನ್ನು ನೀನು ತಿರಸ್ಕರಿಸಿದ್ದೇಕೆ? ನಾನು ಆ ಹರಿಯನ್ನು ದ್ವೇಷಿಸುತ್ತೇನೆ. ನಿಮ್ಮ ಮಾತೆಯ ಪೂರ್ವಜರನ್ನು ಸ್ವರ್ಣಲಂಕೆಯಿಂದ ಓಡಿಸಿದ್ದು ಆ ಹರಿ. ದಾನವರ ಸುಖ ಸಂತೋಷ ವೈಭವಗಳನ್ನು ನಾಶ ಮಾಡಿದವನು ಆ ಹರಿ. ನಮ್ಮ ಕುಲದ ಶತ್ರುವಾದ ಆ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಾನು ತಿರಸ್ಕರಿಸಿದ್ದು ಅಪರಾಧವೇ? ಇಲ್ಲ ಲಂಕಿಣಿ, ಖಂಡಿತ ಅಪರಾಧವಲ್ಲ. ಅದು ನಿನ್ನ ಆತ್ಮಾಭಿಮಾನ, ನಿನ್ನ ಆತ್ಮಸ್ಥೈರ್ಯಕ್ಕೆ ನಾವು ಅಭಿನಂದಿಸುತ್ತೇವೆ. ಧನ್ಯಳಾದೆ ಮಹಾಪ್ರಭು, ಧನ್ಯಳಾದೆ. ಎಂದಿಗೆ ಈ ಲಂಕೆಯು ಕುಬೇರನ ಹಿಡಿತದಿಂದ ಮುಕ್ತವಾಗುವುದೋ, ಎಂದಿಗೆ ದಾನವ ಕುಲದ ಕುಡಿಯು ಈ ಸಿಂಹಾಸನವನ್ನೇರಿ ಸ್ವರ್ಣಲಂಕೆಯನ್ನಾಳುವುದೋ ಎಂದು ಪ್ರತಿದಿನ ಪ್ರತಿ ಕ್ಷಣ ಹಂಬಲಿಸುತ್ತಲಿದ್ದೆ. ನನ್ನ ಹಂಬಲ, ನನ್ನ ನಿರೀಕ್ಷೆ ಇಂದು ಸಫಲವಾಯಿತು. ಕೈಕಸಿ ದೇವಿಯ ಉದರದಲ್ಲಿ ಜನಿಸಿದ ಮಹಾವೀರ ರಾವಣೇಶ್ವರನು ಇಂದು ಈ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ಕಂಡು ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಈ ಕ್ಷಣದಲ್ಲಿಯೇ ನನ್ನ ಪ್ರಾಣ ಹೋದರೂ ನನಗೆ ಸಂತೋಷವೇ. ಬೇಡ ಲಂಕಿಣಿ, ಬೇಡ. ಸಾಯುವ ಮಾತನ್ನಾಡಬೇಡ. ಈಗ ತಾನೇ ಕಾರಾಗೃಹದ ಕತ್ತಲೆಯಿಂದ ಬಿಡುಗಡೆಯ ಬೆಳಕಿಗೆ ಬಂದಿರುವೆ. ಅಮಂಗಲವನ್ನು ನುಡಿಯಬೇಡ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಹರಿದ್ವೇಷ ನನಗೆ ಸಂತೋಷವನ್ನುಂಟು ಮಾಡಿದೆ. ಲಂಕಿಣಿ, ಇಂದು ನಿನ್ನ ಭಾಗ್ಯದ ಬಾಗಿಲು ತೆಗೆಯಿತು. ನೀನು ಇನ್ನು ಮುಂದೆ ಈ ಲಂಕೆಯ ಮಹಾದ್ವಾರದಲ್ಲಿ ನಿಲ್ಲು. ಈ ಸ್ವರ್ಣ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು. ಕೃತಾರ್ಥಳಾದೆ ಪ್ರಭು. ಲಂಕಿಣಿ, ನಿನ್ನ ಮಹಾಶಕ್ತಿ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಮರೂಪಧಾರಣ ಮಾಯಾಶಕ್ತಿಗಳನ್ನು ಅದರ ಜೊತೆಗೆ ನಾನು ಅನುಗ್ರಹಿಸುತ್ತೇನೆ. ಕೃತಾರ್ಥಳಾದೆ ಪ್ರಭು. ಜಯ ಜಯ ಲಂಕೇಶ್ವರ, ಜಯ ಜಯ ರಾವಣೇಶ್ವರ.
ನಿಮ್ಮ ಮಾತು ನಿಜ ಸ್ವಾಮಿ. ಭಗೀರಥ ಮಹಾರಾಜರ ಸಾಧನೆ ಮತ್ತು ಶ್ರಮದಿಂದ ಈ ಭೂಮಿಯಲ್ಲಿ ಗಂಗೆಯನ್ನು ಹರಿಯುವಂತೆ ಮಾಡಿದ ಲೋಕೋಪಕಾರ ಅನನ್ಯವಾದದ್ದು. ಓಂ ಗಂಗಾ ಮಾತೆ ನಮಃ. ರಾಜ ಭಗೀರಥ, ಲಕ್ಷಾಂತರ ಜೀವರಾಶಿಗಳು ನನ್ನ ರಭಸಕ್ಕೆ ಬಲಿಯಾಗುವ ಅಪಾಯಗಳಿವೆ. ಆದ್ದರಿಂದ ನಾನು ಆಕಾಶದಿಂದ ಧುಮುಕುವಾಗ ನನ್ನ ರಭಸವನ್ನು ತಡೆದು ನಿಲ್ಲಿಸಿ ನೀನು ಬಯಸುವ ಕಡೆ ಬರುವಂತೆ ಮಾಡುವ ಏನಾದರೂ ಉಪಾಯವನ್ನು ನೀನು ಮಾಡುವೆಯಾದರೆ ನಾನು ದೇವಲೋಕದಿಂದ ಇಲ್ಲಿಗೆ ಬರಲು ನನ್ನ ಅಭ್ಯಂತರವೇನೂ ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.